ನಾನಿಮ್ಮ ರೈತರ ಮಗ ವೆಲ್ಕಮ್ ಬ್ಯಾಕ್ ಟು ಮೈ ವಿಲಾಗ್. ಬೆಳಗ್ಗೆ ಎದ್ದು ಫಾರಮ್ ಹತ್ರ ಬಂದಡಿಕೆ ನಾವು ಅಪ್ಪ ಟಾರ್ಪಲ್ ಇಳಿಸೋಗು ಅಂತಂದ್ರು. ಅಲ್ಲಿಂದ 2 ಮನೆ ಟಾರ್ಪಲ್ ಇಳಿಸಾಯ್ತು. ಫಾರಮ್ ಒಳಗಡೆ ಬಂದೆ. ಇವತ್ತು ಮರಿ ಹೆಚ್ಚಿಸ್ಬೇಕು, ಇನ್ನೊಂದು ಮನೆ ಹೆಚ್ಚಿಸ್ಬೇಕು ಅಂತಂದಲ್ಲ. ಇವತ್ತು ಪೂರ್ತಿ ಮನೆ ಹೆಚ್ಚಿಸ್ಬಿಡ್ತೀವಿ. ನಿನ್ನೆ ಆ ಸೈಡ್ದು ಪೂರ್ತಿ ಹೆಚ್ಚಿಸಾಗಿತ್ತು, ಇವತ್ತು ಈ ಸೈಡ್ ಪೂರ್ತಿ ಹೆಚ್ಚಿಸ್ಬಿಡ್ತೀವಿ. ಇವತ್ತೊಂದು ಮನೆಗೆ ಲೇಬರ್ ಬಂದಿರಲಿಲ್ಲ, ಇನ್ನೊಂದು ಮನೆಗೆ ಲೇಬರ್ ಬಂದಿದ್ರು. ಅದಕ್ಕೆ ಇವತ್ತು ನಾನೇ ಪೀಡ್ ಹಾಕಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಕೋಳಿ ಫಾರಮ್ ಆರಿ ವ್ಯವಸಾಯನಾರ ಅಲ್ಲಿ ಲೇಬರ್ ನಂಬ್ಕೊಂಡು ಅದೇ ಕಾಣಕ್ಕೂ ಮಾಡಕ್ಕೆ ಹೋಗ್ಬೇಡಿ. ನೀವು ಸ್ವಂತ ಮಾಡ್ತೀನಿ ಅಂದರೆ, ನೀವಾಗ ನಿಂತ್ಕೊ ಮಾಡ್ತೀನಿ ಅಂದರೆ ಮಾತ್ರ ಮಾಡಿರಿ. ಲೇಬರ್ ನಂಬ್ಕೊಂಡು ಅದೇ ಕಾಣಕ್ಕೂ ಮಾಡೋಕ್ಕಾಗಲ್ಲ. ನಿಂತ್ಕೊಂಡು ನೀವು ಕೆಲಸ ಮಾಡ್ತೀನಿ ಅಂದರೆ ಮಾತ್ರ ಮಾಡಿರಿ. ಇದಂಥ ಕಷ್ಟದವರ ಕೆಲಸ ಅಲ್ಲಿ ಹೆದರಿಕಬಾರ್ದು. ನಾನು ಮಾಡ್ತೀನಿ ಅಂತ ಕೆಪಾಸಿಟಿ ಇದ್ದರೆ ಮಾತ್ರ ವ್ಯವಸಾಯನಾರಲ್ಲಿ, ಕೋಳಿ ಫಾರಮ್ ಆರಲಿ ಅಂಥದ್ದಿದ್ರೆ ಮಾತ್ರ ಮಾಡಿರಿ. ನೀವು ನಿಂತ್ಕೊ ಮಾಡ್ತೀನಿ ಅಂದರೆ ಎಂಥ ಕೆಲಸ ಕಷ್ಟ ಇದ್ರೂ ಆರಾಮಾಗಿ ಇಷ್ಟಪಟ್ಟು ಮಾಡಿದ್ರೆ ಆರಾಮಾಗಿ ಕೆಲಸ ಮಾಡ್ಬೋದು. ಫೈನಲಿ ಪೀಡೆಲ್ಲ ಹಾಕಾಯ್ತು. ಈಗ ಕೋಳಿ ಓಡಿಸ್ತಾ ಇದ್ದೀನಿ ಮನೆ ಹೆಚ್ಚಿಸೋಕ್ಕೆ. ಫೈನಲಿ ಮನೇಲಿ ಹೆಚ್ಚಿಸಾಯ್ತು. ನೋಡ್ಬೋದು ಮನೆ ಹೆಚ್ಚಿಸಿರೋ ಮನೆ ಹಿಂಗೈತೆ. ಅಡ್ಜಸ್ಟ್ ಆಗೋಕ್ಕೆ ಒಂದು ಅರ್ಧ ಗಂಟೆಯಿಂದ 1 ಅವರ್ ಬೇಕಾಗುತ್ತೆ. ಯಾಕಂದರೆ ಬಟ್ಟಂತ ಅಡ್ಜಸ್ಟ್ ಆಗಲ್ಲ, ಯಾಕಂದರೆ ಓಡಿಸ್ಕೊ ಬಂದಿರ್ತೀವಲ್ಲ ಅದಕ್ಕೋಸ್ಕರ. ಅಲ್ಲಿಂದ ಸೂಪರ್ವೈಸರ್ ಬಂದಿದ್ರು ಫಾರಮ್ಗೆ ವಿಸಿಟ್ಗೆ. ಅಲ್ಲಿಂದ ಬುಕ್ ಕೊಟ್ಬಿಟ್ಟು ಬಂದೆ ಅವ್ರಿಗೆಲ್ಲ. ಬುಕ್ಕಲ್ಲಿ ಏನಪ್ಪ ಬರೀತಾರೆ ಅಂದರೆ ಮಾರ್ಟಾಲಿಟಿ ಮತ್ತು ಎಷ್ಟು ಸ್ಪೀಡ್ ಮೇಯ್ತೈತೆ ಅಂತೆಲ್ಲ ಬರೀತಾರೆ, ಎಷ್ಟು ಅವರೇಜ್ ಬರ್ತೈತೆ ಅಂತೆಲ್ಲ ಬರೀತಾರೆ. ಅಲ್ಲಿಂದ ರ್ಯಾಕಿಂಗ್ ಮಾಡುವ ಅಂತ ಬಂದೆ. ಕೋಳಿಗೆ ಇವತ್ತು 15 ದಿನ. ಫಾರ್ಮರ್ಸ್ ಯಾರು ನೋಡ್ತೀರಿ ಎಷ್ಟು ಅವರೇಜ್ ಬರ್ಬೋದು ಅಂತ ಕಮೆಂಟ್ ಮಾಡಿ. ಫೈನಲಿ 2 ಮನೆ ಕೋಳಿ ಮುಗೀತಿ ಇವತ್ತಿಗೆ. ನೋಡ್ಬೋದು ಮನೆ ತುಂಬ ಕೋಳಿ ಐತೆ. ಕೋಳಿ ದಪ್ಪ ಆದಂಗೆ ಮನೆ ತುಂಬ ಎಲ್ಲ ಕೋಳಿ ಕಾಣ್ತವೆ. ಅಲ್ಲಿಂದ ದನಗಳಿಗೆ ಮೇವು ಕೂದಿಲ್ಲ ಅಂದ್ಬಿಟ್ಟು ರಾಗಿಗಳು ಕುಯ್ಕೊ ತಗೋಯ್ತಿದ್ದೀನಿ ದನಗಳಿಗೆ. ತಗೋಯ್ತಾ ಇರೋದು ಎಲೆಕ್ಟ್ರಿಕ್ ಕೇತರ್ ಗಾಡಿಲಿ. ಕಂಪ್ನಿಯವ್ರು ನೋಡ್ತಾರ ಅಂತ ಗಾಬರಿ ಬಿದ್ದೈತಾನೆ. ನಮ್ಮ ರೈತರ ಮಕ್ಳಿಗೆ ಯಾವ ಗಾಡಿ ಕೊಟ್ರೇನು ಉಜ್ಜಾಡೋದು ಮಾತ್ರ ತಪ್ಪೋದಿಲ್ಲ. ಮತ್ತೆ ಕೋಳಿ ಇನ್ನೇ ಹೆಂಗೆ ಕೆಲಸ ಮಾಡ್ತೀವಿ ಕೋಳಿ ಎತ್ಕೊಂಡಾಗ ಅಂತ ಗೊತ್ತಾಗಬೇಕಂದ್ರೆ ಈಗಲೇ ಹೋಗಿ ಫಾಲೋ ಮಾಡ್ಕೊಂಡಿ. ನಾನು 4 ವಿಡಿಯೋ ಪಟಂತರ ಬರುತ್ತೆ ನಿಮ್ಮ ಹತ್ರ. ಇವತ್ತಿನ ಕೆಲಸ ಇಷ್ಟೇ. ಇವತ್ತಿನ ಮೀನ್ ಲಾಗ್ ಇಲ್ಲಿಗೆ ಮಾಡ್ತೀನಿ. ನಾಳೆ ಲಾಗಲ್ಲಿ ಸಿಗ್ತೀನಿ. ಬಾಯ್.